ಅಲ್ಲ ಎಷ್ಟೊತ್ತ ತಿನ್ನ ಕಳ್ಸವಲ್ರಲ್ಲವ. ಹಾಂ ಬರ್ತಾರೆ ಅತ್ತಿಯರ ನೀವು ಮಾತಾಡ್ಸ್ಕೊಂಬರ್ರಿ ಅಮ್ಮ, ನಾ ಹೊರಗಿರ್ತೇನೆ. ಹಾಗೆಲ್ಲ ಮಾಡಬೇಡವ, ಮತ್ತು ನೀ ಬಂದಿಲ್ಲ ಅಂತ ಕೇಳ್ತಾನೆ ನಾವು ಬೇಜಾರು ಮಾಡ್ಕೊತಾನೆ ಮತ್ತೊಟ್ಟು. ಅದಕ್ಕೆ ಆಮೇಲೆ ನೀವು ಹೊಟ್ಟಿಲಿರೋ ವಿಚಾರನೂ ಹೇಳಿಲ್ಲ ಅವಂಗೆ, ಹೇಳ್ಬೇಕಾಗೈತಿ. ಹೇಳಿಬಿಡು ಹೋಗಲಿ, ಏನು ಅದು ಒಂದರ ಖುಷಿ ಆಗಲಿ ಅವಂಗೆ. ಅಲ್ಲ ಅದವ್ರಿಗೆ ಖುಷಿ ಆಕೈತಿ ಅಂತ ನೀವು ಅನ್ಕೊಂತೀರಿ. ಏನೋ ಒಂದು ಒಟ್ಟು ಹೇಳ್ಬಿಡನ್ ಬಿಡವ. ಆಮೇಲೆ ಇನ್ನೊಂದು ನೀವು ಹೊರಗೆ ಹೋಗ್ಬೇಡ, ಇಲ್ಲೇ ನಿಂದ್ರ, ನನ್ನ ಸಲ ನಿಂದ್ರ. ಏನಪ್ಪ ಮಗನ, ಹೆಂಗದಿ, ಆರಾಮದಿಯಾ? ಯವ್ವ ಎಲ್ಲಿ ಆರಾಮ್ ತಂದಿದ್ದೆ ಯವ್ವ, ನನ್ನ ಮೊದ್ಲಿಂದ ಕರ್ಕೊಂಡು ಹೋಗ್ಬೇ. ಯಾಕಪ್ಪ ಯವ್ವ ಇಲ್ಲಿ ಯಾರ್ಯಾರ ಕೊಲೆ ಮಾಡಿದವ್ರು ಅದಾರ, ಎಲ್ಲರೂ ಅದಾರ ಬೇ. ನಂಗೆ ಎದ್ರಿಗೆ ಬರಾಕತ್ತೈತಿ, ಏನು ಮಾಡ್ತಾರ ಗೊತ್ತಿಲ್ಲ ಯವ್ವ. ನಿನ್ನ ಕಾಲಿಗೆ ಬಿಡ್ತೇನೆ, ನಾನು ಹೆಂಗಾರ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇ. ಅಲ್ಲಿ ನೋಡಕ್ಕೆ ಹೆಂಗೆ ನಿಂತಾಳ, ನನಗೂ ಆಕಿಗೂ ಸಂಬಂಧ ಇಲ್ಲ ಅನ್ನಂಗೆ. ಸುಮತಿಯೇ, ನೀ ಮಾಡಿದ ಕೆಲ್ಸಕ್ಕೆ ಆಕಿಗೆ ಬೇಜಾರಾಗೈತಪ್ಪ, ಅದಕ್ಕೆ ಹಂಗೆ ನಿಂತಾಳ ಅಷ್ಟೆ, ಮತ್ತೇನಿಲ್ಲ. ಅಲ್ಲ ಹೊಡೆದ್ರನಪ್ಪ ಅವ್ರೇನಾರ? ಹ್ಞೂ ಅವ ರೊಕ್ಕ ಕಟ್ಟ ಮಟ್ಟ ಬಿಡಲ್ಲ ಅಂತಾರೆ, ಏನು ಮಾಡೋದು ಬೇ? ಏನು ಮಾಡ್ಲಪ್ಪ ನಾನು, ಎಲ್ಲ ನಿನ್ನ ಕೈಯಾರೆ ನೀನೇ ಮಾಡ್ಕೊಂಡಿದ್ದು, ನಾನಾರ ಏನು ಮಾಡಲಿ ಹೇಳ? ಸ್ವಲ್ಪ ನೀನೊಂಚೂರು ವಿಚಾರ ಮಾಡಿದ್ದಂದ್ರೆ ಹಿಂಗೆಲ್ಲ ಹಾಕಿತ್ತನ್ಲ. ಅದು ಏನು ಹುಚ್ಚಿಗೆ ಬಿದ್ದ ಈ ಥರ ಸಾಲ ಮಾಡ್ಕೊಂಡಿಯೋ ಏನು? 6 ಲಕ್ಷ ರೂಪಾಯಿ ಅಂದ್ರೆ 1-2 ರೂಪಾಯಿ ಅಲ್ಲ, ಏನಲ್ಲ 6 ಲಕ್ಷ ರೂಪಾಯಿ ಎದಕ್ಕೆ ಖರ್ಚು ಮಾಡಿದಿಲ್ಲ? ಇನ್ನೆದಕ್ಕೆ ಖರ್ಚು ಮಾಡಿದಿ ಹೇಳು? ಎದಕ್ಕೆ ಖರ್ಚು ಮಾಡಿದೆ ಅಂತ ಕೇಳ್ತಿರಲ್ರಿ ಅತ್ತಿಯಾರ ನೀವು? ಗೊತ್ತಿದ್ದು ಎದಕ್ಕೆ ಮಾಡಿರ್ತಾರಂತ ನಿಮಗೆ ಗೊತ್ತಿಲ್ಲನ್ರಿ? ಅದ ತಪ್ಪಾಗೈತೆ ಬೇವ ನಂದು. ಈಗ ಏನು ಮಾಡ್ಬೇಕು ಈಗ? ನಾನು ಕರೆನ ಒಂದು ಕ್ಷಣ ನನಗೆ ಏನು ಮಾಡಲಿ ಅನ್ನೋದು ತಿಳಿಬಲ್ದಂಗೆ ಆಗ್ಬಿಟ್ಟೈತೆವ. ಯವ್ವ ಇಲ್ಲೇ ಇದ್ರ ಕರೆನ ಸತ್ತ ಹೋಗ್ಕ. ನಾನು ನಿಜವಾಗ್ಲು 6 ಲಕ್ಷ ರೂಪಾಯಿ ನನಗಿಂತ ದೊಡ್ಡದು ಅನ್ಬೇ ನಿಮ್ಗೆ, ಕೊಟ್ಟು ಬಿಡಿಸ್ಕೋರ್ಬೇ. ಇಲ್ಲ ನಿಮಗಿಂತ ನಮ್ಗೆ 6 ಲಕ್ಷ ರೂಪಾಯಿ ಯಾವುದು ದೊಡ್ಡದಲ್ಲ. ಅತ್ತಿಯಾರ ಬರ್ರಿ, ಬ್ಯಾಂಕ್ನಾಗ ಇಟ್ಟಿರನ? ಏನು ಇವ್ರು ಇಟ್ಟಾರ? ಪಾಸ್ಬುಕ್ ತಗೋರಿ, ಪಟ್ನ ಬ್ಯಾಂಕಿಗೆ ಹೋಗಿ ತೆಗೆಸ್ಕೊಂಬಂದು ಬಿಡಿಸ್ಕೊಂಬಿಡಣ. ನೋಡವಾಕಿನ್ ಮಾತಾಡೋದು. ನಾನು ಮಾತಾಡೋದು ನಿಮ್ಗೆ ಅಷ್ಟು ಉರಿತಾಯ್ತಲ್ಲ, ನೀವು ಮಾತಾಡಿದ್ದು ನಂಗೆ ಉರಿಯಂಗಿಲ್ಲನ? ಏನಂದ್ರಿ ನೀವೀಗ? ನನಗಿಂತ 6 ಲಕ್ಷ ರೂಪಾಯಿ ದೊಡ್ಡದನ ಅಂತಿರಲ್ಲ. 6 ಲಕ್ಷ ರೂಪಾಯಿ ಎಲ್ಲಿಂದ ತರ್ಬೇಕವ್ರಂತ? ತಾಯಿ ಮಗಳು ನೀವು ಇದು ಅತ್ತಿ ಸೊಸಿ ಎಲ್ಲಿಂದ ತರ್ಬೇಕವ್ರು ಅಂತ ವಿಚಾರ ಮಾಡೋಕ್ಕಾಗಲ್ಲ ನಿಮ್ಗೆ? ರೂಪಾಯಿ ನಿಮ್ಮ ಯೋಗ್ಯತೆಗೆ ಹಿಂದಿಟ್ಟಿಲ್ಲ. ಮದ್ವೆ ಮಾಡ್ಕೊಂಡಿರಿ, ಕಟ್ಕೊಂಡು ಹೆಣ್ತಿನ ದುಡಿಯಾಕೆ ಹಚ್ಚಿರಿ. ದುಡಿಯಾಕು ನನಗೇನು ಬೇಜಾರಾಗಿಲ್ಲ, ಕೆಲ್ಸಕ್ಕೆ ಹೊಂಟಿದ್ದೆ ನಾನು. ಈಗ ಎಲ್ಲಿಂದ 6 ಲಕ್ಷ ರೂಪಾಯಿ ತರಲಿಲ್ಲ ನಾನು? ಅಲ್ಲ ನಾನೇನು 6 ಲಕ್ಷ ರೂಪಾಯಿ ನೀನೇ ತೊಗೊಂಬ ಅಂದೇನ? ನಿಮ್ಮ ಅಣ್ಣನ ಕಡೆ ಇಸ್ಕೋ. ಮುಂದಿರ್ತ ದುಡಿದು ಕೊಟ್ಟಿರಲ್ಲ ಅವನಿಗೆ, ಅದಕ್ಕೆ ಪಾಪ 6 ಲಕ್ಷ ರೂಪಾಯಿ ಇಸ್ಕೊಂಡ್ಬಿಡ್ತೇನೆ. ಪಾಪ ನಿಮ್ಮ ಸಲುವಾಗಿ ಜೀವನ ಮಾಡ್ತಾ ಇದಾನಲ್ಲ, 6 ಲಕ್ಷ ರೂಪಾಯಿ ಯಾಕೆ 9 ಲಕ್ಷ ರೂಪಾಯಿ ಆದರೂ ಕೊಡ್ತಾನೆ. ಅಲ್ರಿ ಹಿಂಗೆ ಅನ್ನಕ್ಕೆ ನಾಚಿಗೆ ಬರಂಗಿಲ್ಲ ನಿಮ್ಗೆ? 6 ಲಕ್ಷ ರೂಪಾಯಿ ನಿಮ್ಮ ಅಣ್ಣನ ಕಡೆ ಇಸ್ಕೊ ಅಂತ ಹೇಳಕತ್ತಿರಲ್ಲ. 6 ಲಕ್ಷ ರೂಪಾಯಿ ಮೊನ್ನೆ 3 ಲಕ್ಷ ಸಾಲ ಮಾಡಿದ್ದು ನಮ್ಮ ಅಣ್ಣನ ಹರ್ದಾನ, ಅದು ನೆನಪೈತೆ ಇಲ್ಲ ನಿಮ್ಗೆ? ಏನು ಮರ್ತ್ರೆ ಅಷ್ಟು ಸುಲಭವಾಗಿ ಮರಿತೀರಿ ಬಿಡು ನೀವು. ನೆನಪು ಉಪಕಾರ ಮಾಡಿದ್ದು ನೆನಪಿಟ್ಕೊಳ್ಳೋದು ಜಾತಿನೇ ಅಲ್ಲಲ್ಲ ನೀವು. ಅಲ್ರಿ ಅದೇ ನಿಮ್ಗೆ ಕೈಲಿಗೆ 1 ರೂಪಾಯಿ ವಾಪಸ್ ಕೊಡೋಕೆ ಇವತ್ತಿನವರೆಗೂ ಆಗಿಲ್ಲ. 6 ಲಕ್ಷ ರೂಪಾಯಿ ಇಸ್ಕೊ ಅಂತ ಹೇಳ್ತಿರಲ್ಲ, ಅಷ್ಟು ಸಲೀಸಾಗಿ ಯಾಕೆ ಇಸ್ಕೋಬೇಕ್ರಿ? ನಾನು ಅವ ಯಾಕೆ ಕೊಡ್ಬೇಕಂತ ಕೇಳಾಕತ್ತೇನೆ ನಾನು. ಏನು ಅವ್ನ ಮಂತನಕ್ಕೋಸ್ಕರ ಸಾಲ ಮಾಡಿರೆ? ಇಲ್ಲೋದಿಲ್ಲ, ನಿಮ್ಮ ಇದು ಹೆಚ್ಚಾಗಿ ನೀವು ಸಾಲ ಮಾಡಿ ಈಗ ಅವಾಗ ರೊಕ್ಕ ಇಸ್ಕೊ ಅಂತ ಹೇಳ್ತೀರನ? ಏನಪ್ಪ ನಿಮ್ಗೆ ಹೆಂಗೆ ನಿಮ್ಗೆ ಬಾಯಾರ ಬಂತಲ್ಲ ಇದನ್ನ ಅನ್ನಕ್ಕೆ? ಹೊಲನ ಇದು ಮಾರಿ ಏನು ಹೊಲದರ ಇಸ್ವಲೆ ಹೋಲಿ. ಹೊಲ ಮಾರಿ ಕೊಡ್ತೇನೆ, ನಾನೇನು ಇಟ್ಕೊಳ್ಳಲ್ಲ ಅದನ್ನ. ಹೊಲ ಯಾರ್ದು? ಅಣ್ಣಂದೇ. ಈಗ ಅದನ್ನೇ ಮಾರೋ ಪರಿಸ್ಥಿತಿನ ತಂದು ಇಟ್ಟಿರಲ್ಲ. ನಾನು ಎಷ್ಟು ಅನ್ಕೊಂಡಿದ್ದೆ ಮಾರಬಾರ್ದು, ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ. ಕಡಿಗೂ ಮತ್ತು ನೀವು ಮಾರೋ ಪರಿಸ್ಥಿತಿನ ತಂದು ಬಿಟ್ರಲ್ಲ. ಛೇ, ನಿಮ್ಮನ್ನು ಅನಿಸ್ತೈತೆ ಒಂದೊಂದು ಸಲ ನನಗೆ ಇಲ್ಲೇ ಇಡ್ಬೇಕು, ನಿಮ್ಮನ್ನು ಸ್ವಲ್ಪ ದಿನ ತರಬಾರ್ದು ಹೊರಗೆ ಅನ್ನಂಗೆ ಅನಿಸ್ತೈತಿ. ಏನು ಮಾಡ್ಬೇಕು? ಅತ್ತಿಯರ ಮನ್ಸಿಗೆ ಭಾಳ ನೋವು ಮಾಡ್ಕೊಳಕತ್ತಾರ. ಅವ್ರ ಮಕ್ಕ ನೋಡಿ ಮನಸ್ಸು ಕರೆಕ್ಟ್ ಐತೆ ಹೊರತು ನಿಮ್ಮನ್ನು ನೋಡಿ ಅಂತರೂ ಅಲ್ಲ ನನಗೆ. ಆಗಲಿ, ಯಾರನ್ನ ನೋಡೇ ಒಟ್ಟು ನನ್ನ ಮೊದಲಿಂದ ಕರ್ಕೊಂಡೋಗಂದ್ರೆ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು? ಪುರ್ಸತ್ ಹಿಡೀರಿ. ಹಂಗೊಂದು ಕರ್ಕೊಂಡು ಹೋಗ್ಬೇಕಂದ್ರೆ 1-2 ತಿಂಗಳು ಯಾಕತಿ? ಅವ 2 ತಿಂಗಳು ಅಂತಾಳಲ್ಲಿಕ್ಕೆ. ಅಕ್ಕಳ ಅಂತಾಳಲ್ಲಿಕ್ಕೆ ಅಂದ್ರೆ ಏನು ಮಾಡ್ಬೇಕು? 2 ತಿಂಗಳು ಅಂದ್ರೆ ಮತ್ತೆ ದುಡ್ಡು ಬೇಕಲ್ಲ ಕರ್ಕೊಂಡು ಹೋಗಕ್ಕೆ ನಿಮ್ಮನ್ನ. ಪಾಪ ದೇಶದ್ವಾರ ಮಾಡಿರಲ್ಲ, ಮತ್ತೆ 6 ಲಕ್ಷ ರೂಪಾಯಿ ಜೂಜಾಡಿ ಕಳೆದು. ಈಗ ಏನೀಗ ರೊಕ್ಕದ ಹೆಂಗೀಗ? ನನಗದೆಲ್ಲ ಗೊತ್ತಿಲ್ಲ. 6 ಲಕ್ಷ ರೂಪಾಯಿ ಹೆಂಗ ರೊಕ್ಕದ ಹೆಂಗ ಅಂದ್ರೆ ನಂಗೆ ಅದು ಗೊತ್ತಿಲ್ಲ. ನಾನೇ ನಿಮ್ಗೆ ಆಡಿ ಕಳೆದು ಬರ್ರಿ, ನಾನು ಕೊಟ್ಟು ಬಗೆಹರಿಸಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಿಲ್ಲ. ಏನ ನಿಮ್ಮಿಂದ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಏನ ನಿಮಗೆ ಬುದ್ಧಿ ಬರಲ್ಲ? ಇದು 6 ಲಕ್ಷ ರೂಪಾಯಿ ಮುಚ್ಚಿಟ್ಟಿದ್ರಿ ನನಗೆ. ಅಂದರೆ ನೀವು ನನಗೆ ಹೇಳಿದ್ದು 17 ಲಕ್ಷ ರೂಪಾಯಿ ಸಾಲ ಆಗೈತಿ ಅಂತ. ಈ 6 ಲಕ್ಷ ರೂಪಾಯಿ ಬಗ್ಗೆ ಹೇಳಿದ್ದೇ ಇಲ್ಲ. ಅಂದರೆ ಇಲ್ಲಿಗೆ 21 ಲಕ್ಷ ಇಲ್ಲೇ. 17, 21 ಅಲ್ಲ, 23 ಆಯ್ತು. 23 ಇನ್ನೂ ಯಾವ್ಯಾವ ಎಲ್ಲೆಲ್ಲಿ ಏನೇನು ಇಟ್ಟಿರ ಯಾರಿಗೆ ಗೊತ್ತು? ಏನು ನೀವು ಮಾಡಿದ ಸಾಲ ಎಲ್ಲ ಹರ್ಕೊಂತ ಕುಂದಿರ್ಬೇಕಂತ ಮಾಡಿರನ್ನ? ಮೊದಲು ಹೊಲ ಏನು ಮಾರಲ್ಲ, ನಿಮ್ಮ ಮನಿ ಮಾರ್ತೀನಿ. ಮನಿನೇ ಮಾರ್ತೀನಿ. ಮನಿ ಮಾರ್ಬೇಡ, ಮನಿ ಇರಾಕ್ಬೇಕು. ಹೊಲ ಏನು ಹೊಲ್ದಾಗ ಹೋಗಿರ್ತೀಯನ? ಹೊಲ ಬೇಡ, ಮಾರ್ಬಿಡೋ ಅದನ್ನ. ಯಾವಾಗ ಕೊಡ್ತಾನೆ ಕೇಳಿ ನಿಮ್ಮ ಅಣ್ಣ, ಬಡಬಡ ಸೈ ಹಾಕಿಸ್ಕೋ. ನಿಮ್ಮ ಜೊತೆಗೆ ಮಾತಾಡಕತ್ತೀನಲ್ಲ, ನನ್ನ ಚಪ್ಪಲ್ ತೊಗೊಂಡು ನಾ ಹೊಡ್ಕೋಬೇಕು ಒನ್ನೇಕ. ಯಾವಾಗ ಕೊಡ್ತಾನೆ ಕೇಳಿ ಸೈ ಹಾಕ್ಬೇಕಂತ ಹೇಳೇನಿ. ಯಾರ ಇದ್ರು ನೋಡಣ್ಣ ಅಂತೇಳಿ ಅಂದ ತಕ್ಷಣ ಮಾರಕ್ಕಾಗಲ್ಲ. ನಿಮ್ಗೆ ಅವಸರ ಐತಿ ಅಂತೇಳಿ ಏನು ಸೀಕ್ರೆಟಿ ನಾನಂತರೂ ಮಾರಲ್ಲ. ಇರ್ರಿ, ಹೊರಗೆ ಬಂದು ಮಾಡೋದು ಅಷ್ಟ್ರಾಗೆ ಐತಿ. ಒಂದು 3-4 ತಿಂಗಳು ಇರಲಿ ಆರಾಮಾಗಿ ಜೈಲ್ನಾಗ. ಏನು ಅವಶ್ಯಕತೆ ಏನೂ ಇಲ್ಲ.
ಕೊಡ್ಲಾರ್ದ ಬಿಡಂಗಿದ್ದಿದ್ರೆ ನಿಮಗೆ ರೂಪಾಯಿ ಕೊಡ್ತಿದ್ದಿಲ್ಲ. ಆದರೆ ಏನು ಮಾಡ್ಬೇಕು, ನನ್ನ ಕರ್ಮ ಕೊಡಲೇಬೇಕನ್ನೋ ಕರ್ಮಕ್ಕೆ ಈಗ ಕೊಟ್ಟು ಬಿಡಿಸ್ಕೊಳ್ಳೋ ಭಾಳ ಆಗೈತೆ ಅಷ್ಟೇ. ಆಮೇಲೆ ಇನ್ನೊಂದು, ನಾನು ಪ್ರೆಗ್ನೆಂಟ್ ಅದೇನೆ. ಏನು 2.5 ತಿಂಗಳಾಗೈತಿ. ನಿಂಗೆ ಬೇಡ ಅಂತ ಹೇಳಿದ್ನಲ್ಲ ನಾನು. ನೀವೇನ್ರಿ ಬೇಡ ಅಂತ ಹೇಳೋದು? ಎರಕ್ಕೆ ನಾನು ಹೊರಕ್ಕೆ ನಾನು ನಿಮ್ದೇನು ಬೇಡ ಅಂತ ಹೇಳಿದ್ರಂತ. ಯಾಕ ಬೇಡ ಅಂತ ನಾವು ಎಲ್ಲ ಹೇಳೇವಲ್ಲ, ನೀವೇನಾರ ಬಿಟ್ಟಿರೇ? ನಮಗಿಷ್ಟ ಇಲ್ದಿರೋದೆ ನೀವು ಇಷ್ಟು ವರ್ಷ ಮಾಡ್ತಾ ಇರೋದು. ಈಗ ಹಂಗೆ ಏನ ಬಾಯಿ ಮುಚ್ಕೊಂಡಿರ್ರಿ. ನಿಮ್ದು ಲಕ್ಷಗಟ್ಟಲೆ ಸಾಲನ ಹರಿತಾ ಇದೀವಿ, ಇನ್ನು ಅದೊಂದು ಕೂಸೇನು ನಮ್ಗೆ ಒಜ್ಜಾಗಲ್ಲ. ಇಷ್ಟಕ್ಕೂ ಸಾಕಕ್ಕೆ ನಾನು, ನೀವಲ್ಲ. ಬಾಯಿ ಮುಚ್ಕೊಂಡಿರ್ರಿ. ಹೋಲ್ ಬಿಡ್ರಿಪ್ಪ, ಈಗ ಇಬ್ರು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಅಮ್ಮ, ಜಗಳ ಮಾಡಕತ್ತಿರೋದು ನಾನಲ್ಲ, ಇವ್ರು ಏನು ಮಾತಾಡ್ತದಾರ ಅಡ್ಡಿ ಬಡ್ಡಿ ಇಲ್ದಂಗೆ. 6 ಲಕ್ಷ ರೂಪಾಯಿ ಮತ್ತೆ ಎಲ್ಲೆಲ್ಲಿ ಏನೇನು ಸಾಲ ಮಾಡ್ಯಾರ ಕೇಳಿ ತಿಳ್ಕೊರಿ ಒಟ್ಟು. ಹೇಳ ಮತ್ತೆ ಎಲ್ಲೆಲ್ಲಿ ಸಾಲ ಮಾಡಿ ಹೇಳು. ಮಾಡಿ ಅಂದರೆ ಇದೊಂದು 6 ಲಕ್ಷ, ಇನ್ನೊಂದು 10 ಲಕ್ಷ ಬೇರೆ ಐತಿ, ಮನಿನೂ ಬಿಡಿಸ್ಕೋಬೇಕು. ಹಂಗೊಂದು 25 ಲಕ್ಷ ಆಗೈತಿ. ಇನ್ನೊಂದು 2 ಲಕ್ಷ ಬೇರೆಯವ್ರ ಕಡೆ ಇಸ್ಕೊಂಡಿದ್ದೆ. ಅಯ್ಯೋ ದೇವ್ರೇ, ಇಲ್ಲ ಇಲ್ಲ, ಇದು ಹಿಂಗಾಗ ಮಾತಲ್ಲ. ನಾನು ಇಲ್ಲೇ ನಿಂದ್ರಕಿಲೆ ಹೇಳ್ತೇನೆ ಒಂದು ಮಾತು. ಅಮ್ಮ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಇಂಥವ್ರ ಜೊತೆಗೆ ಬಾಳೆ ಮಾಡಕ್ಕೆ ನಂಗೆ ಇಷ್ಟ ಇಲ್ಲಮ್ಮ. ನಾನು ನಂಬ್ಕೊಂಡು ಭೂಮಿಗೆ ಬರ್ತಾ ಇರೋ ಆ ಕೂಸಿನ ಬೀದಿ ನಿಲ್ಸಕ್ಕೆ ನಾ ತಯಾರಿಲ್ಲ. ನಾ ಇದ್ದಿದ್ದಂಗೆ ಈಗ ಇಲ್ಲೇ ಹೇಳ್ತಾ ಇದ್ದೀನಿ, ನಾನು ಇವತ್ತು ನಿಮ್ಮ ಮಗನ್ನ ಬಿಡ್ತಾ ಇದ್ದೀನಿ. ನನಗೆ ಗೊತ್ತು ಇದು ನಮ್ಮ ಸಂಸ್ಕೃತಿ ಅಲ್ಲ, ಹೀಗೆಲ್ಲ ಮಾಡಬಾರ್ದು ಅಂತೇಳಿ. ಆದರೆ ಇಂಥ ನಾಲಾಯಕ ಗಂಡನ ಜೊತೆಗೆ ಬದುಕೋ ಅವಶ್ಯಕತೆ ನನಗಿಲ್ಲ. ನಾಲಾಯಕ್ಕಿಗೆ ನಾಲಾಯಕದಾರವ್ರು. ಏನು ಸಾಲ ಅಂದರೆ ಎಲ್ಲಿವರೆಗೂ ಅದು? ಇವ್ರು ಈಗ ಹಿಂಗೆ ಮಾಡಿದವ್ರಿಗೆಲ್ಲ ನನ್ನ ತವ್ರ ಮನೆ ಆಸ್ತಿ ಮಾರಿ ನಾನು ಇವ್ರ ಸಾಲ ಹರಿದ್ರೆ ಮತ್ತು ಅದೇ ಸಗಣಿ ತಿನ್ನೋ ಕೆಲಸನೇ ಮಾಡ್ತಾರೆ. ಅವಶ್ಯಕತೆ ಏನೂ ಇಲ್ಲ. ನಾನು ಇವ್ರ ಜೊತೆ ಬಾಳೆ ಮಾಡಂಗಿಲ್ಲ. ನನಗೆ ಹುಟ್ಟೋದು ಒಂದು ಕೂಸು, ಹೆಣ್ಣ ಗಂಡ. ಆ ಕೂಸಿನ ಜೋಪಾನ ಮಾಡ್ಕೊತ ನಾನೊಂದು ಬತ್ತೇಲಿ ಎಲ್ಲರೂ ಇರ್ಬೇಕಂತ ಮಾಡೇನಮ್ಮ. ಅವ್ರ ಮನೆಗೆ ಹೋಗಿ ಅವ್ರಿಗೂ ವಜ್ಜಾಗಲ್ಲ, ಅವ್ರ ಮರ್ಯಾದೆನೂ ನಾನು ತೆಗಿಯಲ್ಲ. ಅಮ್ಮ, ನೀವು ಬೇಕಾದ್ರೆ ನನ್ನ ಜೊತೆಗೆ ಬರ್ಬೋದು. ನೀವು ನನ್ನ ತಾಯಿ ಅನ್ಕೊಂಡು ನಾನು ಸಾಕ್ತೇನೆ ನಿಮ್ಮನ್ನು. ನಮ್ಗೆ ಅನುಕೂಲ ಆಗಿದ್ದು ಒಂದು ಎಲ್ಲರ ಮನೆ ನೋಡಿ ಹಿಡ್ಕೊಳ್ಳೋಣ. ಒಂದು 2-3 ಸಾವಿರ ರೂಪಾಯಿಗೆ ನನಗೆ ಬರೋ ಪಗಾರದಾಗ ಮನಿನೂ ನಡೀತೈತಿ. ಪಗಾರ ನಾನು ಇದು ಮನೆ ಬಾಡಿಗೆನೂ ಕೊಡ್ತೀನಿ, ನಿಮ್ಮನ್ನು ನೋಡ್ಕೊತೀನಿ. ನಮ್ಮ ಅಣ್ಣ 1 ಎಕರೆ ಹೊಲ ಕೊಟ್ಟರೆ ಅದನ್ನು ನನ್ನ ಹೆಸರಿಗೆ ಹಚ್ಚಿಟ್ಕೋತೀನಿ. ಯಾಕಂದ್ರೆ ನಾನು ಹುಟ್ಟಕ್ಕೂ ಸಿಗಬೇಕಲ್ಲ. ಖಾಲಿ ಪೀಲಿ 25 ಲಕ್ಷ ರೂಪಾಯಿ ಇವ್ರು ಸಾಲ ಹರಿಯಕ್ಕೆ ನಾನು ತಯಾರಿಲ್ಲ. ಅಯ್ಯೋ ಅವ ಎಲ್ಲರೂ ಹೆಂಗೆ ಮಾತಾಡಕತ್ತಳಕಿ? ಬರೇ ಏನೋ ಒಂದು ವಿಚಾರಕ್ಕೆ ಜಗಳ ಬಂದು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದವ್ರು ನೀವು. ನಿಮಗೋಸ್ಕರ ನಾನು ಯಾಕ್ರಿ ಇಷ್ಟೆಲ್ಲ ಕಷ್ಟ ತೊಗೋಬೇಕು? ಹಾಂ, ನೀವೇನು ನನಗೋಸ್ಕರ ಮಾಡೀರಿ ಅಂತ ನಾನು ತೊಗೋಬೇಕು? ನಿಮ್ಮಿಂದ ನನಗೆ ಯಾವುದೊಂದು ಒಳ್ಳೇದಾಗಿಲ್ಲ. ಖುಷಿ ಅಂತೂ ಕಂಡೇ ಇಲ್ಲ ಬಿಡ. ಅಮ್ಮ, ಬರ್ತೀರಾ? ಏನು ನಿಮ್ಮ ಮಗನೇ ಬೇಕಾ? ಹಿಂಗಂದ್ರೆ ಹೆಂಗೆ ಹುಡುಗಿ? ಇಲ್ಲಮ್ಮ, ನಾನು ತೀರ್ಮಾನ ಮಾಡ್ಕೊಂಡೇನಿ. ನನಗೆ ಇವ್ರ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಹಿಂಗೆ ಹೆದರ್ಕೊಂಡು ಎಷ್ಟೋ ಹೆಣ್ಮಕ್ಳು ಗಂಡನ ಕೈಯಾಗ ನರಳ್ತಾ ಇದಾರೆ. ನಾನು ನರಳಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ಬರ್ತೀರಾ? ಏನು ಹೇಳವ, ನಾನು ಬರ್ತೇನೆ. ಆದ್ರೆ ಹೆಂಗೆ ನಾನು ಅವನ್ನ ಈ ಟೈಮ್ನಾಗ ಈ ಜೈಲ್ನಾಗ ಬಿಟ್ಟೇ ಬಿಡಂತೀಯ? ನಾನೇನು ಮಾಡ್ಲಮ್ಮ? 6 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತೀರಿ ಹೇಳ್ರಿ? ನನ್ನ ಕಡೆನೂ ಇಲ್ಲ. ಸರಿ, ನನ್ನ ತಾಳಿ ಚೈನು, ನಂದೊಂದು ನಕ್ಲೇಸ್ ಐತಲ್ಲ ಅದು, ನಂದೊಂದು ಜೋಡಿ ಬಳಿ ಕಿವ್ಯಾಂದ, ಇಷ್ಟೆಲ್ಲ ಅದಾವು. ನಾನು ಇದೆಲ್ಲದನ್ನು ಮಾರಿ ಇವ್ರನ್ನ ಬೇಕಾದ್ರೆ ಬಿಡಿಸ್ತೀನಿ. ಆದರೆ ನೀವು ನನ್ನ ಜೊತೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗನ ಜೊತೆಗೆ ನೀವು ಜೀವನ ಕಳೀರಿ ಅಷ್ಟೇ. ಇದು ಒಂದು ನಾನು ಅವ್ರು ಏನು ತೆಗಿದ್ದಕ್ಕೆ ಇದು ಒಂದೇ ನಾನು ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇವ್ರ ಜೊತೆ ನಾ ಇನ್ನು ಬದುಕೋಕ್ಕಾಗಲ್ಲ. ಅಲ್ಲ ಸುಮತಿ, ಹೊರಗೆ ಕುಂತಿರ್ತೇನೆ, ಬರ್ರಿ. ಏನಪ್ಪ ದೇವ್ರೇ, ಸಾಯಿ ಕಾಲಕ್ಕೆ ನನಗೆ ಏನೇನು ನೋಡೋದು ಬಂತು. ನೀನಂತ ಮಗ ಹುಟ್ಟ ಬದ್ಲಿ ನಾನು ಹಂಗೇ ಇದ್ದಿದ್ರೆ ಚಲೋ ಇರ್ತಿತ್ತಲ್ಲ ಭಾಡ್ಯ. ಯವ್ವ, ಹೆಂಗೆ ಮಾತಾಡಿದ್ಲಲ್ ಬೇಕಿ? ನಾನೇನು ಮಾಡ್ಲಪ್ಪ? ಬಿಡಿಸ್ತೇನೆ ಅಂದಾಳಲ್ಲ, ಸಾಕು ತಡಿ. ಇದರಿಂದ ಒಂದು ಪಾರಾದ್ರೆ ಸಾಕು, ಉಳ್ದಿದ್ದು ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ನಾಚಿಗೆ ಬರ್ಬೇಕಪ್ಪ ನಿನಗೆ. ಆಕಿ ತಿಳ್ಕೊಳಕ್ರಿ ಅತ್ಯಾರ ಸಾಧ್ಯನೆಲ್ಲ ಅಂತಿಕೋರಿ ನೀವು. ಈಗೂ ಆಕಿ ತಲೆಯಾಗ ಏನು ಓಡ್ತಿರ್ತಂದ್ರೆ ಯಾರು ಹೇಳ್ಕೊಟ್ಟಿರ್ಬೋದು, ಯಾರು ಏನು ಮಾಡಿರ್ಬೋದು, ಇದೇ ಓಡ್ತಿರ್ತೈತೆ ಆಕಿ ತಲೆ ಒಳಗೆ. ಹಂಗಂತೀಯ? ಹಂಗಾದಳಕಿ. ಮಾವ ಕುಂದ್ರಿ, ಚಾ ತೊಂಬರ್ತೇನೆ. ಅಲ್ಲ, ಆದರೂ ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಒಂದು ಹೆಣ್ಣು ಬರಬರಿ ಇಲ್ಲ ಅಂದರೆ ಆ ಮನಿನೂ ಬರಬರಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಹೆಣ್ಣು ಚಲೋ ಇದ್ಲಂದ್ರೆ ಆ ಗಂಡನ ಮನಿನೂ ಅಷ್ಟೇ ಚಲೋ ಇರ್ತೈತಿ ಅನ್ನಕ್ಕೆ ನಮ್ಮ ಶಾಂತನ ಉದಾಹರಣೆ, ಶಕುಂತ್ಲಾನ ಉದಾಹರಣೆ ನೋಡ್ರಿ. ನಮ್ಮ ಶಕುಂತ್ಲಾ ತನ್ನ ತಿಳುವಳಿಕಿಲ್ಲ ತಾನ ಹುಚ್ಚುಚ್ರಂಗೆ ಮಾಡ್ಕೊಂತ ಮನ್ಯಾಗ ನಮ್ಮ ಅಮ್ಮಂದು ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ಈಗ ನೋಡ್ರಿ ನಮ್ಮ ಶಾಂತ ಎಷ್ಟು ಚಂದ ಮನೆ ನಡೆಸ್ಕೊಂಡು ಹೊಂಟಾಳ. ಹಿಂಗೆ ನಡ್ಕೊಳ್ಳೋರು ಅದಾರ, ಬಲ್ ಮಂದಿ ಹಂಗೆ ನಡ್ಕೊಳ್ಳೋರು ಅದಾರ. ಏನು ಮಾಡ್ಬೇಕು? ಹೋಗ್ಲಿ ಬಿಡಪ್ಪ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗ್ಕತಿ. ಅವನೇ ತಿಳುವಳಿಕಿಲ್ಲಲ್ಲ ಇನ್ನೂ, ಹಂಗೆ ಮಾಡ್ತಾಳೆ. ಏನು ತಿಳುವಳಿಕೆ ಇಲ್ಲ ಬಿಡ್ರಿ ಅಮ್ಮಾರ. ತಿಳುವಳಿಕೆ ಇಲ್ಲ ಅಂತ ನಾವು ಅನ್ಕೊಂತೇವಿ. ಎಲ್ಲ ತಿಳುವಳಿಕೆ ಇರ್ತೈತ್ರಿ, ಅದು ಹೆಚ್ಚಾಗಿರ್ತತಿ. ಇನ್ನೊಬ್ರು ಹೇಳಿದ್ದನ್ನು ಕೇಳೋದ ಹೆಚ್ಚಾಗಿರ್ತತಿ. ಆಕಿ ತಲೆಯಾಗ ದಿನಕ್ಕೊಂದೊಂದು ಹೊಸಾದ್ ಬರ್ತಾವ. ಐಡಿಯಾ ಏನಾರ ಒಂದು ದಿನಕ್ಕೊಂದೊಂದು ಹೊಸಾದ್ ಏನಾರ ಹೇಳ್ತಾಳ. ಅದು ಹಂಗೆ, ಇದು ಹಿಂಗೆ, ಅದು ಅದಾತು, ಇದು ಇದಾತು ಅಂತೇಳಿ
ಏನು ಮಾಡ್ಬೇಕು ಒಟ್ಟು ಸವಾಸನೂ ಸರಿ ಇಲ್ಲ, ಅದು ಮಾಡೋ ರೀತಿನೂ ಸರಿ ಇಲ್ಲ. ಈಗ ನೋಡ್ರಿ ಅಲ್ಲಿ ನೋಡಕ್ಕೋದು ಇಲ್ಲಿ ನೋಡಕ್ಕೋದು ಅಂತ ಸಂಜೆ ಮಠ ಹೊತ್ಕೊಳ್ಳೋದು ಮನೆಗೆ ಬಂದಿದ್ದಾತ. ಏನು ಮಾಡ್ಬೇಕು ಈಗ? ತಿಳ್ಕೊಂಡ್ಲು ಚಲೋ ಆಯ್ತು, ತಿಳ್ಕೊಳ್ಳೇ ಇಲ್ಲ ಅಂದ್ರೆ ಬೇಡೇ ಬಿಡು ಬಿಟ್ಟೇ ಬಿಡ್ತೀನಿ ಅಂದ್ರೆ ಹಿಂಗೆ ನೋಡ್ರಿ. ಒಟ್ಟು ನೆಮ್ಮದಿ ಅನ್ನೋದು ದೇವರು ಹಣ್ಯಾಗ ಬರ್ದಿಲ್ಲ ನಾ ಅಂತೀನಿ. ನಾನು ಹಂಗಾರೆ ಅಕ್ಕನ ಮಗಳು ಮದುವೆ ಮಾಡ್ಕೊಂಡ್ರೆ ಜೀವನದಾಗ ಚೆನ್ನಾಗಿರ್ಬೋದು, ಸುಖ ಆಗಿರ್ಬೋದು ಅಂತ ಹಿಂಗೆ ನಾನು ಅನ್ಕೊಂಡೆ. ನೋಡಿದರೆ ಎಲ್ಲ ಉಲ್ಟಾ. ಹೊರಗಿಂದಾದರೆ ಇನ್ನೂ ಏನಾರ ಸ್ವಲ್ಪ ಜೋರಾಗಿ ಜಗಳ ಮಾಡ್ಬೋದಿತ್ತು, ಬೈಬೋದಾಗಿತ್ತು, ಬೇರೆ ಏನೋ ಆಗ್ಬೋದಿತ್ತು. ಒಟ್ಟು ಮನೆಯಿಂದ ಆದ ಕಸ್ಲಿ ಏನು ಮಾಡ್ತೀರಿ ಹೇಳ್ರಿ? ಏನು ಜಗಳ ಮಾಡ್ತೀರಿ ಅವ್ರ ಕೂಟ? ಏನು ಬೈತೀರಿ? ಏನು ಅನ್ನಕ್ಕೂ ಬರದ್ದು ಬಿಡಾಕು ಬರದ್ದು ಹಂಗಾಗಿಬಿಡ್ತತಿ. ಕರೇನ ಹೋಲ್ ಬಿಡ್ಲಿ, ಯಾಕೆ ಬೇಜಾರು ಮಾಡ್ಕೊಂತೀ? ತಲೆ ಕೆಡ್ಸ್ಕೊಬೇಡ, ಕುಂದ್ರ ಕೆಳಗೆ ಚಾ ಕುಡಿಯುವಂತೆ. ಮತ್ತು ಇಲ್ಲಿ ಮಟ್ಟ ಬಂತಪ್ಪ ನಿಮ್ದು ಕಟ್ಟುವುದು ಕೆಲಸ? ಚಲೋ ನಡ್ದತೇನ? ಹಾಂ, ಚಲೋ ನಡ್ದೈತಿ. ಒಳಗೆ ಇನ್ನೊಂಚೂರು ಕೆಲಸದ ಉಳ್ದೈತಿ, ಅವು ಇಟಿಗೆ ಅದು ಕುಂದ್ರಸಕತ್ತಾರ. ಮ್ಯಾಗ ಸ್ಲ್ಯಾಬ್ ಹಾಕ್ಸೋದು ತಗಡು ಹಾಕ್ಸೋದು ಅಂತ ವಿಚಾರ ಮಾಡಕತ್ತಿದ್ವಿ. ಬೇಡ ಬೇಡ, ಸ್ಲ್ಯಾಬ್ಗೆ ಹಾಕ್ಸಕ್ಕೆ ಹೋಗ್ಬೇಡ. ಸುಳ್ಳ ರೊಕ್ಕ ಖರ್ಚು. ಆಮೇಲೆ ಅಲ್ಲಿ ಏನು ನಾವೇನಿದ್ದು ಬಾಳೆ ಮಾಡ್ತೀರನ? ಮನಿ ಐತಿ, ಇಂಥದ್ದೊಂದು ಅರಮನಿ ಅಂತ ಮನಿ ಐತಿ. ಯಾಕೆ ಸುಳ್ಳ ಅಲ್ಲಿ ಸ್ಲ್ಯಾಬ್ಗೆ ಹಾಕ್ಸೋಂಗುತ್ತೆ? ಸ್ಲ್ಯಾಬ್ ಹಾಕ್ಸಕ್ಕೆ ಹೋದ್ರೆ ಹಂಗೊಂದು 70-80 ಸಾವಿರನ ಕೈ ಬಿಟ್ಬಿಡ್ತೈತಿ. ಈಗಿನ ಸಿಮೆಂಟಿನ ರೇಟು, ಈಗಿನ ಉಸುಗು ಕಡಿ ಎಲ್ಲ ಏನು ತುಸ ತುಟ್ಟಕ್ಕವ. ಬೇಡ, ಒಂದು 10-15 ಸಾವಿರ ಖರ್ಚು ಮಾಡಿದ್ರೆ ತಗಡು ಹೊಚ್ಚಿಸ್ಬೋದು. ತಗಡಿನ ಮ್ಯಾಗ ಒಂದು 30-40 ತೆಂಗಿನ ಗರಿ ಹಾಕಿಸ್ಬಿಡು. ಏನು ನಿಮ್ಮ ತೋಟದಾನ ಸಿಗ್ತಾವು, ಹಾಕಿಸ್ಬಿಡು, ಎಲ್ಲ ತಣ್ಣಗೆ ತಾನೇ ಇರ್ತೈತಿ. ನಾನು ಅದೇ ವಿಚಾರ ಮಾಡೀನಿ.